ಸುರತ್ಕಲ್ ಸಮೀಪದ ಬಾಳದಲ್ಲಿ ಅಸ್ತಿತ್ವದಲ್ಲಿರುವ BASF ಕೆಮಿಕಲ್ ಕಂಪನಿಯು ತನ್ನ ಸ್ಥಾವರದ ನೀರನ್ನು ಸಮುದ್ರಕ್ಕೆ ಬಿಡಲು ಹೊಸ ಪೈಪ್ಲೈನ್ ಅಳವಡಿಕೆ ಆರಂಭಿಸಿದ್ದು, ಇದರ ವಿರುದ್ಧ ಬೈಕಂಪಾಡಿ ಮೊಗವೀರ ಮಹಾಸಭಾ ಹಾಗೂ ಅಂಗಸಂಸ್ಥೆಗಳ ನೇತೃತ್ವದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಜನರಿಗೆ ಯಾವುದೇ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸಿದ್ದರಿಂದ ಗ್ರಾಮಸ್ಥರು ಕಾಮಗಾರಿಗೆ ತಡೆ ಒಡ್ಡಿದರು. 2 JCB ಹಾಗೂ ಕಾರ್ಮಿಕರು ಪೈಪ್ ಜೋಡಣೆಗೆ ಹಾಕಿದ್ದ ಟೆಂಟ್ಗಳನ್ನು ತೆರವುಗೊಳಿಸಿ ವಾಪಸ್ ಕಳಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬೈಕಂಪಾಡಿ ಮೊಗವೀರ ಮಹಾಸಭಾ ಅಧ್ಯಕ್ಷರಾದ ವಸಂತ್ ಅಮೀನ್ ಅವರು, ಸಂಸ್ಥೆಯು ಸಮುದ್ರಕ್ಕೆ ಹರಿಯಬಿಡುವ ನೀರು ಕಲುಷಿತವಾಗಿದ್ದು ಮೀನುಗಾರಿಕೆಗೆ ಮಾರಕವಾಗಿದೆ. ಸಮುದ್ರದ ಜಲಚರ ಸಂತಾನೋತ್ಪತ್ತಿಗೂ ವೈವಿಧ್ಯತೆಗೂ ಹಾನಿಯಾಗುತ್ತಿದೆ. ಬೈಕಂಪಾಡಿ ಮೊಗವೀರ ಮಹಾಸಭಾದ ವ್ಯಾಪ್ತಿಯಲ್ಲಿ ಅನುಮತಿ ಇಲ್ಲದೆ ಕೆಲಸವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ನಮ್ಮ ಆಡಳಿತ ಸಮಿತಿ ಕೆಲಸ ನಿಲ್ಲಿಸಿದೆ. ಗ್ರಾಮಸ್ಥರ ಅನುಮತಿ ಇಲ್ಲದೆ ಕಾಮಗಾರಿ ಮಾಡಬಾರದು. ಬಲವಂತವಾಗಿ ಕೆಲಸ ಮಾಡಲು ಮುಂದಾದಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಯಂಗ್ಸ್ಟರ್ ಸಂಸ್ಥೆಯ ಅಧ್ಯಕ್ಷರಾದ ನವೀನ್ ಸಾಲಿಯಾನ್ ಮಾತಾಡಿ, ಈಗಾಗಲೇ ಸಮುದ್ರವನ್ನು ಕಲುಷಿತ ಮಾಡುತ್ತಿರುವ BASF ಸಂಸ್ಥೆಯು ಮತ್ತೊಂದು ಹೊಸ ಪೈಪ್ಲೈನ್ ಹಾಕಲು ಮುಂದಾಗಿದೆ. ಮೀನುಗಾರರು ಈಗಾಗಲೇ ಮತ್ಸ್ಯ ಸಂಪತ್ತಿನ ಕೊರತೆಯನ್ನು ಎದುರಿಸುತ್ತಿರುವಾಗ ಮತ್ತೆ ಸಮುದ್ರವನ್ನು ಕಲುಷಿತ ಮಾಡಲು ಬಿಡುವುದಿಲ್ಲ ಎಂದರು. ಬೈಕಂಪಾಡಿ ಪರಿಸರ ಡಾಪಿನ ಒಂದು ಕಾಮಗಾರಿ ನಿಜವಾದ ಎಂಗಲೆ ಬೇಜಾರದ ವಿಷಯದಾದ ಬನ್ನಗ ಒಂದು ಹೊಸತು ಪೈಪನ್ನು ಅಕಲ್ ಪಾಡೊಂದುಲ್ಲೇರು ದುಂಬುದ ಪೊರತ್ ಪೈಪ್ ಇತ್ತಿಲಕನೆ ನಾನೊಂಜಿ ಹೊಸತ್ತು ಪೈಪ್ ಪಾಡೊಂದುಲ್ಲೇರು ಒಂದು ಪರಿಸರಗೂ ಬಕ್ಕ ಎಂಗನ ಮೀನುಗಾರರಿಗೆ ಭಯಂಕರ ಉಪದ್ರ ಆಪಿನ ಒಂದು ಪೈಪ್ಲೈನ್ ಅಂಚಾದುಪ್ಪನ ಒಂದು ಪೈಪ್ಲೈನ್ ಇನಿಯೇ ಉಂತವಡು ಕೆಲಸ ಕಾರ್ಯ ಅಂಚಾದುಪ್ಪನಗ ಎಂಗಳು ಮಾತ ಒಟ್ಟಾದ ಪನ್ಪಿನಿ ಒಂದು ಸಾಂಕೇತಿಕವಾದ ಎಂಗಳು ಪನ್ಪಿನಿ ಒಂಜು ವೇಳೆ ಅಕಲ್ ಉಂತಾಜೇರ್ ಪನ್ನಾಂಡ ಎಂಕಲು ಎಲ್ಲೆರ್ದು ಬಕ್ಕ ಉಗ್ರ ಹೋರಾಟ ಮಲ್ಪ ಬಂದು ಈ ನಿಕನ ಮೂಲಕ ವಿನಂತಿ ಅಂತಂದ್ರು. ಬೈಕಂಪಾಡಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮೆಂಡನ್ ಆಕ್ರೋಶ ವ್ಯಕ್ತಪಡಿಸಿ ಮಾತಾಡಿದರು. ಯಾವುದೇ ಮಾಹಿತಿ ನೀಡದೆ ಹೊಸ ಪೈಪ್ಲೈನ್ ಕಾಮಗಾರಿ ಆರಂಭಿಸಿದ್ದು, ಲಾರಿಗಟ್ಟಲೆ ಪೈಪ್ ತಂದು ಹಾಕಿರುವುದು ನೋಡಿದರೆ ಹೊಸ ಯೋಜನೆಯಂತೆ ಕಾಣುತ್ತಿದೆ. ಗ್ರಾಮಸ್ಥರನ್ನು ಕತ್ತಲಲ್ಲಿಟ್ಟು ಕಾಮಗಾರಿ ನಡೆಸುವುದನ್ನು ವಿರೋಧಿಸುತ್ತೇವೆ ಮಾತ್ರವಲ್ಲ, ಪರಿಸರ ಮಾಲಿನ್ಯ ಆಗುವುದರಿಂದ ನಾವು ವಾಸಿಸುವ ಈ ಪ್ರದೇಶದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ಎದುರಾಗುವ ಆತಂಕವಿದೆ. ಹೀಗಾಗಿ ಕಾಮಗಾರಿ ನಿಲ್ಲಿಸಿದ್ದೇವೆ ಎಂದರು. BASFನವರು ನಡೆಸುತ್ತಿರುವ ಈ ಒಂದು ಅವಿಜ್ಞಾನಿಕ ಕಾಮಗಾರಿಯನ್ನು ಹೊಸ ಪೈಪ್ಲೈನ್ ಹೊಸ ಪ್ರಾಜೆಕ್ಟನ್ನು ಈ ರೀತಿ ಇಲ್ಲೊಂದು ಹೊಸ ಲೈನನ್ನು ಇಲ್ಲಿ ಮಾಡುವಂಥ ಉದ್ದೇಶ ಹುನ್ನಾರವನ್ನು ಮಾಡ್ತಿದ್ದಾರೆ. ಈ ಹುನ್ನಾರಕ್ಕೆ ನಮ್ಮ ನವಜ್ಯೋತಿ ವೃಂದ ಹಾಗೂ ಬೈಕಂಪಾಡಿ ಮೊಗವೀರ ಮಹಾಸಭಾ ಇದಕ್ಕೆ ಸಂಪೂರ್ಣ ಎಲ್ಲ ಅಂಗಸಂಸ್ಥೆಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗೆಯೇ ಈ ಒಂದು ಪರಿಸರದಲ್ಲಿ ಆಗುವಂಥ ಅನಾಹುತಗಳಿಗೆ ಮಾಲಿನ್ಯಕ್ಕೆ ಅವರೇ ಜವಾಬ್ದಾರರಾಗ್ತಾರೆ. ಇದನ್ನು ಖಡಾಖಂಡಿತವಾಗಿ ನಾವು ಹೋರಾಟದ ಮೂಲಕ ನಿಲ್ಲಿಸ್ತೇವೆ. ಹಾಗೆ ಈ ಪೈಪ್ ಹಾಕಿದಂಥ ಪೈಪನ್ನು ಕೂಡಲೇ ತೆರವುಗೊಳಿಸಬೇಕು. ಇಲ್ಲದಿದ್ದಲ್ಲಿ ಇದಕ್ಕೆ ಪ್ರತಿಯುತ್ತರವಾಗಿ ಮೊಗವೀರ ಮಹಾಸಭಾ ಹಾಗೂ ಇತರ ಎಲ್ಲ ಅಂಗಸಂಸ್ಥೆಗಳು ಒಟ್ಟು ಮಾಡಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ತೇವೆ. ಉಗ್ರ ಹೋರಾಟದ ಮೂಲಕ ಇದಕ್ಕೆ ಇವರಿಗೆ BASFನವರಿಗೆ ಈ ಹಿಂದೆ 25 ವರ್ಷಗಳ ಹಿಂದೆ ಮಾಡಿದಂಥ ಈ ಹೋರಾಟ. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಕರ್ಕೇರ, ಜೊತೆ ಕಾರ್ಯದರ್ಶಿ ಯೋಗೀಶ್ ಅಮೀನ್, ಕೋಶಾಧಿಕಾರಿ ದೇವದಾಸ್ ಕರ್ಕೇರ, ಮೊಕ್ತೇಸರರಾದ ಯಾದವ್ ಗುರಿಕಾರ, ಸಂತೋಷ್ ಗುರಿಕಾರ, ಮಾಜಿ ಅಧ್ಯಕ್ಷ ವಾಸುದೇವ ಸಾಲ್ಯಾನ್, ವೆಂಕಟೇಶ ಪೂಜಾರಿ, ದಾಮೋದರ್ ಪೂಜಾರಿ, ದೇವದಾಸ್ ಪುತ್ರನ್, ನೇಪಾಲ್ ಸಾಲ್ಯಾನ್, ಉದಯ್ ಕುಮಾರ್, ಪ್ರದೀಪ್ ಕಾಂಚನ್, ಸಂಪತ್ ಕುಮಾರ್, ಲೋಕೇಶ್ ಸುವರ್ಣ, ಪುರುಷೋತ್ತಮ್ ಕರ್ಕೇರ, ನೇಪಾಲ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.